ನಮಸ್ಕಾರ ಸ್ನೇಹಿತರೆ, ತಮಿಳುನಾಡಲ್ಲಿ ಈಗ ಭ್ರಷ್ಟಾಚಾರದ ವಿರುದ್ಧ ಡೈರೆಕ್ಟ್ ವಾರ್ ಶುರುವಾಗಿದೆ. ಸಿಎಂ ಜೋಸೆಫ್ ವಿಜಯ್ ಮತ್ತು ಚೀಫ್ ಸೆಕ್ರೆಟರಿ ಎಂ ಸಾಯಿ ಕುಮಾರ್ ದಶಕಗಳಿಂದ ಬೇರು ಬಿಟ್ಟಿರೋ ಈ ಭ್ರಷ್ಟಾಚಾರದ ಕಳ್ಳದಾರಿಗಳ ಮೇಲೆ ಈಗ ನೇರವಾಗಿ ಅಟ್ಯಾಕ್ ಮಾಡೋಕೆ ಫೀಲ್ಡ್ಗೆ ಇಳಿದಿದ್ದಾರೆ. 2006ರಿಂದ ಬರೀ ಫೈಲ್ಗಳಲ್ಲಿ ಧೂಳು ಹಿಡಿತಾ ಕೂತಿದ್ದ ಆಂಟಿ ಕರಪ್ಷನ್ ಅಸ್ತ್ರಗಳನ್ನು ಈಗ ಒಂದೊಂದಾಗಿ ಹೊರತೆಗೆಯಲಾಗ್ತಿದೆ. ಇಷ್ಟು ದಿನ ಹಳ್ಳಿಗಳ ಸಬ್ ರಿಜಿಸ್ಟ್ರಾರ್ ಆಫೀಸ್ನಿಂದ ಹಿಡಿದು ತಾಲೂಕು ಕಚೇರಿವರೆಗೂ ಯಾರಿಗೂ ಕ್ಯಾರೆ ಅನ್ನದೇ ಲಂಚದ ದಂಧೆ ಆರಾಮಾಗಿ ನಡೀತಿತ್ತು. ಯಾರಿಗೆ ಎಷ್ಟು ಕೋಟಿ ಹೋಗ್ತಿದೆ ಅನ್ನೋ ಲೆಕ್ಕನೂ ಕೂಡ ಸಿಗ್ತಿರ್ಲಿಲ್ಲ. ಆದರೆ ಈಗ ಈ ಹಳೆ ಆಟದ ಕತ್ತು ಹಿಸುಕೋಕೆ ಒಂದು ಡೆಡ್ಲಿ ಪ್ಲ್ಯಾನ್ ರೆಡಿ ಆಗ್ತಿದೆ. ಈಗ ತಮಿಳುನಾಡಿನ ಮೂಲೆ ಮೂಲೆಯಲ್ಲಿರೋ ಪ್ರತಿಯೊಂದು ಸರ್ಕಾರಿ ಆಫೀಸ್ಗಳನ್ನು ಡೈರೆಕ್ಟ್ ಆಗಿ ಸೆಂಟ್ರಲ್ DVAC ಅಂದರೆ ಡೈರೆಕ್ಟೊರೇಟ್ ಆಫ್ ವಿಜಿಲೆನ್ಸ್ ಆ್ಯಂಡ್ ಆಂಟಿ ಕರಪ್ಷನ್ ಪೋರ್ಟಲ್ಗೆ ಲಿಂಕ್ ಮಾಡೋ ಆಪರೇಷನ್ ನಡೀತಿದೆ. ಈ DVAC ಅಂದರೆ ಏನು, ಅದು ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದು ಇನ್ನು ಸ್ವಲ್ಪ ಹೊತ್ತಲ್ಲಿ ನಿಮ್ಗೆ ಹೇಳ್ತೀನಿ. ಬಟ್ ವಿಜಯ್ ಸರ್ಕಾರದ ಈ ನಿರ್ಧಾರ ಹೆಂಗಿದೆ ಅಂದರೆ, ಕಳ್ಳರು ಕೂತಿರೋ ನಡುಮನೆಗೇನೆ CC ಕ್ಯಾಮ್ರಾ ಫಿಕ್ಸ್ ಮಾಡಿದ ಹಾಗಿದೆ. ಬರೀ ಆಂಟಿ ಕರಪ್ಷನ್ ಬೋರ್ಡ್ ಹಾಕಿ ಕೈ ತಳ್ಕೊಳ್ಳೋ ನಾಟಕ ಇನ್ನು ಮುಂದೆ ನಡೆಯಲ್ಲ. ಈ ರೂಲ್ಸ್ ಆನ್ ಗ್ರೌಂಡ್ನಲ್ಲಿ ಇಂಪ್ಲಿಮೆಂಟ್ ಆಗ್ತಿದ್ಯಾ ಇಲ್ವಾ ಅಂತ ಚೆಕ್ ಮಾಡೋಕೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂಡರ್ನಲ್ಲಿರೋ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗಳು ಈಗ ಫೀಲ್ಡ್ಗೆ ಇಳಿಯೋಕೆ ರೆಡಿಯಾಗಿವೆ. ಪಬ್ಲಿಕ್ ದುಡ್ಡನ್ನ ಒಂದೇ ಒಂದು ಪೈಸಾ ಮುಟ್ಟಿದ್ರು ಬಿಡಲ್ಲ ಅಂತ CM ವಿಜಯ್ ಕೊಟ್ಟಿರೋ ಈ ಖಡಕ್ ವಾರ್ನಿಂಗ್ ಈಗ ಕೋಟಿ ಕೋಟಿ ಲೂಟಿ ಮಾಡ್ತಿರೋ ಆ ಭ್ರಷ್ಟರ ಸಾಮ್ರಾಜ್ಯವನ್ನ ನಿಜಕ್ಕೂ ಒಡೆದುರುಳಿಸುತ್ತಾ ಅಥವಾ ಇಷ್ಟು ವರ್ಷ ಕೊಬ್ಬಿದ್ದ ಭ್ರಷ್ಟರು ಇದಕ್ಕೂ ಎದುರೇಟು ಕೊಡ್ತಾರಾ? ಬನ್ನಿ ನೋಡೋಣ. 9498180936 ಗೆಳೆಯರೇ, ಕೇವಲ 10 ಅಂಕಿಗಳ ಈ ಒಂದು ನಂಬರ್ ಇವತ್ತು ಇಡೀ ತಮಿಳುನಾಡಿನ ಭ್ರಷ್ಟ ಅಧಿಕಾರಿಗಳ ನಿದ್ದೆ ಕೆಡಿಸಿದೆ. ಇಷ್ಟು ದಿನ ನಮ್ಮಂಥ ಸಾಮಾನ್ಯ ಜನರ ಕತೆ ಏನಾಗ್ತಿತ್ತು? ಯಾರಾದರೂ ಲಂಚ ಕೇಳಿದಾಗ ಕಂಪ್ಲೇಂಟ್ ಮಾಡೋಕೆ ಹೋದ್ರೆ ಸೀದಾ ಅದೇ ಭ್ರಷ್ಟ ಅಧಿಕಾರಿಯ ಮೇಲಾಧಿಕಾರಿ ಹತ್ರನೇ ಹೋಗ್ಬೇಕಿತ್ತು. ಅಲ್ಲೂ ಅದೇ ಲಂಚದ ನೆಟ್ವರ್ಕ್. ಕಂಪ್ಲೇಂಟ್ ಫೈಲ್ ಆಗೋ ಮುಂಚೆನೇ ಟೇಬಲ್ ಕೆಳಗೆ ಡೀಲ್ ಕ್ಲೋಸ್ ಆಗಿ ಹೋಗ್ತಿತ್ತು. ಆದರೆ ಈ ಹೊಸ ವಾಟ್ಸ್ಆ್ಯಪ್ ನಂಬರ್ ಈ ಇಡೀ ಮಿಡಲ್ ಮ್ಯಾನ್ ಮಾಫಿಯಾನ ಬೈಪಾಸ್ ಮಾಡೋಕೆ ಬಿಟ್ಟಿರೋ ಡೈರೆಕ್ಟ್ ಅಟ್ಯಾಕ್ ಲೈನ್. ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ನೀವು ಕಳಿಸೋ ಒಂದು ಫೋಟೋ, ಸಣ್ಣ ಆಡಿಯೋ ಅಥವಾ ಒಂದು ವಾಟ್ಸಪ್ ಮೆಸೇಜ್ ಸೀದಾ ಚೆನ್ನೈನ ಆಲಂದೂರಿನಲ್ಲಿರೋ DVAC ಹೆಡ್ ಕ್ವಾರ್ಟರ್ಸ್ ತಲುಪುತ್ತೆ. ಮೆಸೇಜ್ ಡೆಲಿವರಿ ಆದ ಮರುಕ್ಷಣ ಅಲ್ಲಿನ ಸೆಂಟ್ರಲ್ ಸೈಬರ್ ಸೆಲ್ ಆ ಭ್ರಷ್ಟ ಅಧಿಕಾರಿ ಎಲ್ಲಿದ್ದಾನೆ ಅಂತ ಜಿಯೋ ಟ್ಯಾಗ್ ಮಾಡಿ ಅವನ ಪಕ್ಕಾ ಲೊಕೇಶನ್ ಟ್ರ್ಯಾಕ್ ಮಾಡ್ತಾರೆ. ಆದರೆ ಇಲ್ಲಿ ಅಡಗಿರೋ ಅಸಲಿ ರಣತಂತ್ರ ಏನಪ್ಪಾ ಅಂದರೆ, ಈ ಇನ್ವೆಸ್ಟಿಗೇಷನ್ ಬಗ್ಗೆ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಒಂದು ಸಣ್ಣ ಸುಳಿವು ಕೂಡ ಸಿಗೋಲ್ಲ. ಹಿಂದೆಲ್ಲ ಕಂಪ್ಲೇಂಟ್ ಹೋದ್ರೆ ಸ್ವಲ್ಪ ಹುಷಾರಾಗಿರು ಅಂತ ಮುಂಚೆನೆ ಅಲರ್ಟ್ ಮಾಡ್ತಿದ್ದ ಆ ಇನ್ಫಾರ್ಮೇಶನ್ ಲೀಕ್ ಚೈನ್ ಅನ್ನ ಈಗ ಕಂಪ್ಲೀಟ್ ಆಗಿ ಕಟ್ ಮಾಡಲಾಗಿದೆ. ಯಾರಿಗೂ ಯಾವ ಮುನ್ಸೂಚನೆನೂ ಕೊಡದೆ DVAC ಸ್ಪೆಷಲ್ ಆಪರೇಷನ್ ಟೀಮ್ ಡೈರೆಕ್ಟ್ ಆಗಿ ಫೀಲ್ಡ್ಗೆ ಇಳಿದು ಲಂಚಕೋರರನ್ನ ರೆಡ್ ಹ್ಯಾಂಡ್ ಆಗಿ ಜೈಲಿಗೆ ಅಟ್ಟಲಿದೆ. ಭ್ರಷ್ಟಾಚಾರದ ವಿರುದ್ಧ ಹೋರಾಡೋಕೆ ಸಾಮಾನ್ಯ ಜನರ ಕೈಗೇನೋ ಸರ್ಕಾರ ಈಗ ಅಧಿಕಾರದ ಬ್ರಹ್ಮಾಸ್ತ್ರವನ್ನೇ ಕೊಟ್ಟಿದೆ. ಆದರೆ ದಶಕಗಳಿಂದ ಕಟ್ಟಿ ಬೆಳೆಸಿದ್ದ ಕೋಟಿ ಕೋಟಿ ರೂಪಾಯಿಯ ಆ ಲಂಚದ ನೆಟ್ವರ್ಕ್ ಕೇವಲ ಒಂದು ವಾಟ್ಸಪ್ ಮೆಸೇಜ್ಗೆ ಎದುರಿ ಸುಮ್ಮನಾಗುತ್ತಾ? ಸರ್ಕಾರ ಈ ಅಸ್ತ್ರ ಕೊಟ್ಟ ತಕ್ಷಣ ಜನ ತಮ್ಮ ಮನಸ್ಸಲ್ಲಿರೋ ಭಯ ಬಿಟ್ಟು ಆಫೀಸ್ನ 4 ಗೋಡೆಗಳ ಮಧ್ಯೆ ನಡೀತಿರೋ ಕಳ್ಳಾಟವನ್ನ ಜಗಜ್ಜಾಹೀರು ಮಾಡೋಕೆ ನಿಜಕ್ಕೂ ಮುಂದಾಗ್ತಾರಾ? ಖಂಡಿತ ಇಲ್ಲ. ಹಾಗಾಗಿನೇ ದಶಕಗಳಿಂದ ಜನರ ಮನಸ್ಸಲ್ಲಿ ಕೂತಿರೋ ಆ ಭಯವನ್ನ ಕಿತ್ತು ಬಿಸಾಡೋಕೆ ವಿಜಯ್ ಸರ್ಕಾರ ಈಗ ಒಂದು ಡೆಡ್ಲಿ ಹೆಜ್ಜೆ ಇಟ್ಟಿದೆ. ವಿಷಯ ಏನಪ್ಪಾ ಅಂದರೆ, ಇನ್ನು ಮುಂದೆ ತಮಿಳುನಾಡಿನ ಪ್ರತಿಯೊಂದು ಸರ್ಕಾರಿಯ ಕಚೇರಿಯ ಒಳಗೆ ಲಂಚ ಕೊಡೋದು ತಗೊಳ್ಳೋದು ಎರಡೂ ಶಿಕ್ಷಾರ್ಹ ಅಪರಾಧ ಅನ್ನೋ ವಾರ್ನಿಂಗ್ ಬೋರ್ಡ್ ಕಡ್ಡಾಯವಾಗಿ ಇರಲೇಬೇಕು. ಅದರ ಜೊತೆಗೆ ಹೆಲ್ಪ್ ಲೈನ್ ನಂಬರ್ಗಳನ್ನು ಎಲ್ಲರಿಗೂ ಎದ್ದು ಕಾಣೋ ಹಾಗೆ ಹಾಕಲೇಬೇಕು. ಇಲ್ಲಿರೋ ಅಸಲಿ ಟ್ವಿಸ್ಟ್ ಏನಂದರೆ, ಯಾವನಾದರೂ ಅಧಿಕಾರಿ ಜಾಣತನ ತೋರಿಸಿ ಆ ಬೋರ್ಡ್ಗಳನ್ನು ಜನರಿಗೆ ಕಾಣದ ಹಾಗೆ ಎಲ್ಲಾದರೂ ಮೂಲೆಯಲ್ಲಿ ಮುಚ್ಚಿಟ್ರೆ ಡೈರೆಕ್ಟ್ ಆಗಿ ಆ ಕಚೇರಿಯ ಮುಖ್ಯಸ್ಥನನ್ನೇ ಹೊಣೆಗಾರನನ್ನಾಗಿ ಮಾಡೋ ಖಡಕ್ ಆರ್ಡರ್ ಪಾಸ್ ಆಗಿದೆ. ಸೊ ಇದರಿಂದ ಜನರಿಗೂ ಈ ಭ್ರಷ್ಟ ವ್ಯವಸ್ಥೆಯನ್ನ ನೇರವಾಗಿ ಪ್ರಶ್ನೆ ಮಾಡೋಕೆ ಒಂದು ಅಸ್ತ್ರ ಸಿಕ್ಕಂತಾಗಿದೆ. ಇದು ಬರೀ ಫಿಸಿಕಲ್ ಆಫೀಸ್ಗಳ ಕತೆ. ಆದರೆ ಆನ್ಲೈನ್ನಲ್ಲಿ ಕದ್ದು ಮುಚ್ಚಿ ನಡೀತಿರೋ ಕೋಟಿ ಕೋಟಿ ರೂಪಾಯಿಗಳ ಡೀಲಿಂಗ್ಗಳ ಕತೆ ಏನು? ಅದನ್ನು ತಿಳ್ಕೊಳ್ಳೋಕ್ಕೂ ಮುಂಚೆ ಸ್ನೇಹಿತರೆ, ನಮ್ಮ ಕಂಟೆಂಟ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಸರ್ಕಾರ ಡಿಜಿಟಲ್ ಮಾಧ್ಯಮದಲ್ಲೂ ವಾರ್ ಶುರು ಮಾಡಿದೆ. ಪ್ರತಿಯೊಂದು ಸರ್ಕಾರಿ ವೆಬ್ಸೈಟ್ನಲ್ಲೂ ಕಂಪ್ಲೇಂಟ್ ಮಾಡೋ ವಾಟ್ಸಪ್ ನಂಬರ್ ಹಾಗೇನೆ DVAC ಪೋರ್ಟಲ್ನ ಲಿಂಕ್ ಕಡ್ಡಾಯವಾಗಿ ಇರಲೇಬೇಕು. ಯಾವುದೇ ಕುಂಟು ನೆಪ ಹೇಳುವಂತಿಲ್ಲ. ಇದನ್ನು ತಕ್ಷಣವೇ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಒಂದು ಟೈಟ್ ಡೆಡ್ ಲೈನ್ ಕೊಟ್ಟು ಎಚ್ಚರಿಸಲಾಗಿದೆ. ಆದರೆ ಟೆಕ್ನಾಲಜಿಯನ್ನೇ ತಮ್ಮ ಸ್ವಂತ ಸ್ವತ್ತಾಗಿ ಮಾಡಿಕೊಂಡಿರೋ ಈ ಭ್ರಷ್ಟರು ಜನರಿಗೆ ಆ ಲಿಂಕ್ ಸಿಗದೇ ಇರೋ ಹಾಗೆ ಏನಾದರೂ ಮಾಡಬಹುದಾ? ಯಾಕಂದರೆ ಈ ಸರ್ಕಾರಿ ವೆಬ್ಸೈಟ್ಗಳಲ್ಲಿ ಕಂಪ್ಲೇಂಟ್ ಮಾಡೋದು ಅಂದರೆ ಕತ್ತಲ ಕೋಣೆಯಲ್ಲಿ ಕಪ್ಪು ಬೆಕ್ಕನ್ನು ಹುಡುಕಿದ ಹಾಗೆ.
ಹಾಗೆ. ಕಂಪ್ಲೇಂಟ್ ಮಾಡೋ ಆಪ್ಷನ್ ಎಲ್ಲಿದೆ ಅಂತ ಹುಡ್ಕೋದ್ರಲ್ಲೇ ಜನರಿಗೆ ಸುಸ್ತಾಗಿ ಹೋಗುತ್ತೆ. ಗೆಳೆಯರೇ, ಇದು ಬರೀ ವೆಬ್ಸೈಟ್ ಡಿಸೈನ್ ಪ್ರಾಬ್ಲಮ್ ಅಷ್ಟೇ ಅಲ್ಲ. ಜನರಿಗೆ ಈಸಿಯಾಗಿ ಇನ್ಫಾರ್ಮೇಶನ್ ಸಿಗಬಾರ್ದು ಅಂತಾನೆ ಭ್ರಷ್ಟ ಅಧಿಕಾರಿಗಳು ಹೆಣೆದಿದ್ದ ಡೆಡ್ಲಿ ಟೆಕ್ನಿಕಲ್ ಟ್ರ್ಯಾಪ್ ಇದು. ಆದರೆ ಈಗ ಈ ಡಿಜಿಟಲ್ ಕಳ್ಳಾಟಕ್ಕೆ ಬ್ರೇಕ್ ಹಾಕೋಕೆ IT ಆಫೀಸರ್ಸ್ ಹಗಲು ರಾತ್ರಿ ಅನ್ನದೇ ಕೆಲಸ ಮಾಡಿ ಈ ಹೊಸ ಡಿಜಿಟಲ್ ಲಿಂಕ್ ಅನ್ನ ಬಹಳ ಸ್ಟ್ರಾಂಗ್ ಆಗಿ ರೆಡಿ ಮಾಡ್ತಾ ಇದ್ದಾರೆ. ಯಾವ ಅಧಿಕಾರಿ ಆದರೂ ಜಾಣತನ ತೋರಿಸಿ ಆ DVAC ಲಿಂಕ್ ಅನ್ನ ಹೈಡ್ ಮಾಡೋಕೆ ಟ್ರೈ ಮಾಡಿದ್ರೆ ಡೈರೆಕ್ಟ್ ಸೆಂಟ್ರಲ್ ಸರ್ವರ್ಗೆ ಆಟೋಮೆಟಿಕ್ ಆಗಿ ಸಿಗ್ನಲ್ ಹೋಗೋ ತರ ಹೈಟೆಕ್ ಸಿಸ್ಟಮ್ ಒಂದನ್ನು ಡೆವಲಪ್ ಮಾಡ್ತಿದ್ದಾರೆ. ನಾಳೆ ಯಾರೇ ವೆಬ್ಸೈಟ್ ಓಪನ್ ಮಾಡಿದ್ರು DVAC ಪೋರ್ಟಲ್ ಕನೆಕ್ಷನ್ ಲಿಂಕ್ ತಕ್ಷಣ ಅವರ ಕಣ್ಣಿಗೆ ಒಡೆಯೋ ಹಾಗೆ ಕಾಣಬೇಕು ಅನ್ನೋದೇ ಸರ್ಕಾರದ ಟಾರ್ಗೆಟ್. ಅಂದ್ರೆ ಇನ್ ಮುಂದೆ ತಮಿಳುನಾಡಿನ ಜನ ಕಂಪ್ಲೇಂಟ್ ಕೊಡೋಕೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತೋ ಬದಲು ಆ ಡೈರೆಕ್ಟ್ ಆಕ್ಸೆಸ್ ಅನ್ನ ಅವರ ಬೆರಳ ತುದಿಯಲ್ಲೇ ಕೊಡೋ ಲೆವೆಲ್ಗೆ ವ್ಯವಸ್ಥೆಯನ್ನ ಅಪ್ಗ್ರೇಡ್ ಮಾಡಲಾಗ್ತಿದೆ. ಆನ್ಲೈನ್ನಲ್ಲಿ ಬರೋ ಪ್ರತಿಯೊಂದು ಕಂಪ್ಲೇಂಟ್ ಡಿಜಿಟಲ್ ಸರ್ವರ್ನಲ್ಲಿ ಲಾಕ್ ಆಗುತ್ತೆ. ಒಮ್ಮೆ ಕಂಪ್ಲೇಂಟ್ ಫೈಲ್ ಆದರೆ ಯಾರೂ ಕೂಡ ಅದನ್ನು ಡಿಲೀಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಆಫೀಸ್ ಮೇನ್ ಗೇಟ್ನಿಂದ ಹಿಡಿದು ಡಿಜಿಟಲ್ ಪೋರ್ಟಲ್ಗಳವರೆಗೂ ಭ್ರಷ್ಟರು ಅಡಗಿಕೊಳ್ಳೋ ಪ್ರತಿಯೊಂದು ಸೇಫ್ ಝೋನ್ ಅನ್ನು ಟಾರ್ಗೆಟ್ ಮಾಡಲಾಗ್ತಿದೆ. ಆದರೆ ಇಲ್ಲಿರೋ ಅತಿ ದೊಡ್ಡ ಟ್ವಿಸ್ಟ್ ಏನಂದ್ರೆ ಈ ಮೆಗಾ ಕ್ಲೀನಪ್ ಕೇವಲ ಈ ಮಾಮೂಲಿ ಸರ್ಕಾರ ಕಚೇರಿಗಳಿಗೆ ಮಾತ್ರನಾ? ಯಾಕಂದ್ರೆ ಅಸಲಿಗೆ ಕೋಟಿ ಕೋಟಿ ಟ್ಯಾಕ್ಸ್ ಹಣದ ಭಾರಿ ಬೇಟೆ ನಡೀತಾ ಇರೋದು ಈ ಸಣ್ಣ ಆಫೀಸ್ಗಳಲ್ಲ. ಇಲ್ಲಿಯವರೆಗೂ ಯಾವ ಆಂಟಿ ಕರಪ್ಷನ್ ಬಲೆಗೂ ಸಿಗದೆ ಸೇಫ್ ಆಗಿದ್ದ ಆ ಮೆಗಾ ಸರ್ಕಾರಿ ನಿಗಮಗಳು ಮತ್ತು ಸರ್ಕಾರಿ ಸ್ವಾಮ್ಯದ ಕಂಪನಿಗಳ ಕತೆ ಏನು? ಅಲ್ಲಿನ ನೂರಾರು ಕೋಟಿಗಳ ಟೆಂಡರ್ ಸಾಮ್ರಾಜ್ಯದ ಮೇಲೆ ಯಾರಾದರೂ ಕಣ್ಣಿಡೋಕೆ ಸಾಧ್ಯನಾ? ಇಷ್ಟು ದಿನ ಭ್ರಷ್ಟಾಚಾರ ಅಂದರೆ ಬರೀ ತಾಲೂಕು ಆಫೀಸು ಅಥವಾ RTO ಕಚೇರಿಗಳಲ್ಲಿ ಮಾತ್ರ ನಡೀತಿದೆ ಅಂತ ಜನ ಅಂದ್ಕೊಂಡಿದ್ರು. ಆದರೆ ತಮಿಳುನಾಡಿನ ನಿಜವಾದ ಕ್ಯಾಶ್ ಕೌಗಳು ಅಂದರೆ ಕೋಟಿ ಕೋಟಿ ಹಣ ಹರಿದಾಡೋ ಆ ಮೆಗಾ ಬೋರ್ಡ್ಗಳು ಮತ್ತು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಗಳು. ವಿದ್ಯುತ್ ಮಂಡಳಿ, ಸಾರಿಗೆ ನಿಗಮ, ನೀರು ಸರಬರಾಜು ಮಂಡಳಿ, ಇವೆಲ್ಲ ಇಲ್ಲಿಯವರೆಗೂ ಯಾವ ಆಂಟಿ ಕರಪ್ಷನ್ ರೇಡಾರ್ಗೂ ಸಿಗದೆ ನಾವೆಲ್ಲ ಕಾರ್ಪೊರೇಷನ್ಗಳು ನಮಗೆ ಈ ರೂಲ್ಸ್ಗಳು ಅನ್ವಯಿಸೋದಿಲ್ಲ ಅಂತ ತಮ್ಮದೇ ಆದ ಒಂದು ಪ್ರತ್ಯೇಕ ಸಾಮ್ರಾಜ್ಯ ಕಟ್ಟುಕೊಂಡಿದ್ವು. ಸ್ನೇಹಿತರೆ, ಈ ನಿಗಮಗಳಲ್ಲಿ ಲಂಚ ಅಂದರೆ ಬರೀ 100-500 ರೂಪಾಯಿಯ ಚಿಲ್ಲರೆ ವ್ಯವಹಾರ ಅಲ್ಲ. ಇಲ್ಲಿ ನಡೆಯೋದು ನೂರಾರು ಕೋಟಿಗಳ ಮೆಗಾ ಟೆಂಡರ್ನ ಆಟ. ಹಿಂದೆಲ್ಲ ಈ ಟೆಂಡರ್ಗಳಲ್ಲಿ 30%, 40% ಅಂತ ಕಮಿಷನ್ ಹೊಡೆಯುವಾಗ ಒಳಗಿರೋ ಸಣ್ಣ ನೌಕರರಿಗೆ ಈ ಕಳ್ಳಾಟ ಗೊತ್ತಿದ್ರೂ ಪಾಪ ಅವರು ಬಾಯಿ ಬಿಡ್ತಿರ್ಲಿಲ್ಲ. ಏನಾದರೂ ಬಾಯಿ ಬಿಟ್ಟರೆ ಪ್ರಭಾವಿ ಮೇಲಾಧಿಕಾರಿಗಳು ಅವರನ್ನೇ ಕೆಲಸದಿಂದ ಕಿತ್ತು ಬಿಸಾಕ್ತಾರೆ ಅನ್ನೋ ಭಯ. ಆದರೆ ಈಗ ಕೇವಲ ಒಂದು ಕಂಪ್ಲೇಂಟ್ ಬೋರ್ಡ್ ಬಿದ್ದ ತಕ್ಷಣ ಈ ದೊಡ್ಡ ದೊಡ್ಡ ಕುಳಗಳು ಯಾಕೆ ಬೆವರ್ತಿದ್ದಾರೆ ಗೊತ್ತಾ? ಯಾಕಂದ್ರೆ ಈ ಹೊಸ ವಾಟ್ಸಪ್ ನಂಬರ್ ಕೇವಲ ಹೊರಗಿನ ಜನರಿಗೆ ಮಾತ್ರ ಅಲ್ಲ, ಅದೇ ಡಿಪಾರ್ಟ್ಮೆಂಟ್ ಒಳಗೆ ಕೆಲಸ ಮಾಡೋ ಪ್ರಾಮಾಣಿಕ ಜೂನಿಯರ್ ಅಧಿಕಾರಿಗಳ ಕೈಗೂ ಸಿಕ್ಕಿರೋ ಡೆಡ್ಲಿ ವೆಪನ್. ಕಮಿಷನ್ ದುಡ್ಡು ಕೈ ಸೇರೋ ಮುಂಚೆನೆ ಆ ಟೆಂಡರ್ ಫೈಲ್ನ ಒಂದೇ ಒಂದು ಫೋಟೋ ತೆಗೆದು ಯಾರು ಅಂತ ಗೊತ್ತಾಗದ ಹಾಗೆ ವಾಟ್ಸಪ್ ಮಾಡಿದ್ರು ಸಾಕು, ಆನ್ ದಿ ಸ್ಪಾಟ್ ರೇಡ್ ಗ್ಯಾರಂಟಿ. ಕೋಟಿ ಕೋಟಿ ಲೂಟಿ ಮಾಡ್ತಿದ್ದ ಭ್ರಷ್ಟರ ಮೇಲೆ ಈಗ ಅವರದ್ದೇ ಆಫೀಸ್ನ 4 ಗೋಡೆಗಳ ಮಧ್ಯೆ ಅಟ್ಯಾಕ್ ಮಾಡೋಕೆ ಅಸ್ತ್ರ ರೆಡಿಯಾಗಿದೆ. ಸಾವಿರಾರು ಕೋಟಿ ಬಜೆಟ್ ಇರೋ ಈ ಮಂಡಳಿಗಳನ್ನು ಈಗ ಪಬ್ಲಿಕ್ ಅಕೌಂಟಬಿಲಿಟಿಗೆ ತರೋಕೆ CM ವಿಜಯ್ ರಣರಂಗ ಸಿದ್ಧ ಮಾಡ್ತಿದ್ದಾರೆ. ಆದರೆ ಕೇವಲ ಒಂದು ವಾಟ್ಸಪ್ ನಂಬರ್ ಕೊಟ್ಟು ಗೋಡೆ ಮೇಲೆ ಬೋರ್ಡ್ ಹಾಕಿ ಸರ್ಕಾರ ಸುಮ್ಮನೆ ಕೈಕಟ್ಟಿ ಕೂರುತ್ತಾ? ಇಲ್ಲೇ ಇರೋದು ನೋಡಿ ಅಸಲಿ ಗೇಮ್. ತಾವು ಕೊಟ್ಟ ಆದೇಶಗಳು ನಿಜಕ್ಕೂ ಗ್ರೌಂಡ್ ಲೆವೆಲ್ನಲ್ಲಿ ಪಾಲನೆ ಆಗ್ತಾ ಇದೆಯಾ ಇಲ್ವಾ ಅಂತ ಕ್ರಾಸ್ ಚೆಕ್ ಮಾಡೋಕೆ ಸರ್ಕಾರ ವ್ಯವಸ್ಥೆಯ ಒಳಗೇನೆ ಒಂದು ಖಡಕ್ ಬೇಟೆಗಾರರ ಪಡೆಯನ್ನೇ ಚೂಬಿಟ್ಟಿದೆ. ಆ ಸೀಕ್ರೆಟ್ ಸ್ಕ್ವಾಡ್ ಯಾವುದು ಗೊತ್ತಾ? ಜಿಲ್ಲಾ ಮಟ್ಟದಲ್ಲಿರೋ ಇನ್ಸ್ಪೆಕ್ಷನ್ ವಿಂಗ್ಸ್ ಮತ್ತು ಕಲೆಕ್ಟೊರೇಟ್ ಇನ್ಸ್ಪೆಕ್ಷನ್ ಸೆಲ್ಗಳ ಕೈಗೆ ಸರ್ಕಾರ ಈಗ ಅನ್ಲಿಮಿಟೆಡ್ ಪವರ್ ಕೊಟ್ಟಿದೆ. ಈ ಅಧಿಕಾರಿಗಳೇನು ಹೊರಗಿನವರಲ್ಲ, ಸಿಸ್ಟಮ್ನ ಮೂಲೆ ಮೂಲೆಯಲ್ಲಿರೋ ಕಳ್ಳದಾರಿಗಳು ಯಾವುವು ಅಂತ ಪಕ್ಕಾ ಗೊತ್ತಿರುವವರೇ ಇವರು. ಇವರ ಈಗಿನ ಟಾರ್ಗೆಟ್ ಒಂದೇ, ಯಾವುದೇ ಮುನ್ಸೂಚನೆ ಕೊಡದೆ ದಿಢೀರಂತ ತಾಲೂಕು ಆಫೀಸು ಹಾಗೂ ಸಬ್ ರಿಜಿಸ್ಟ್ರಾರ್ ಕಚೇರಿಗಳ ಮೇಲೆ ಎರಗೋದು. ಕಂಪ್ಲೇಂಟ್ ನಂಬರ್ ಸರಿಯಾಗಿ ಡಿಸ್ಪ್ಲೇ ಆಗಿದೆಯಾ, ಆನ್ಲೈನ್ ಪೋರ್ಟಲ್ ವರ್ಕ್ ಆಗ್ತಿದೆಯಾ ಅಂತ ಇಂಚಿಂಚು ಬಿಡದೆ ಸ್ಕ್ಯಾನ್ ಮಾಡ್ತಾರೆ. ಒಂದು ಸಣ್ಣ ತಪ್ಪು ಕಂಡರೂ ಸಾಕು, ಆ ರಿಪೋರ್ಟ್ ಡೈರೆಕ್ಟ್ ಆಗಿ ರಾಜ್ಯದ ಸೆಕ್ರೆಟರಿಯೇಟ್ ತಲುಪುತ್ತೆ. ಮೊದಲೆಲ್ಲ ಈ ತರ ರಿಪೋರ್ಟ್ ಹೋದ್ರೆ ಆ ಭ್ರಷ್ಟ ಅಧಿಕಾರಿಗಳು ಕ್ಯಾರೇ ಅಂತಿರ್ಲಿಲ್ಲ. ಆದರೆ ಈಗ ಪ್ಲಾನ್ ಹೆಂಗಿದೆ ಅಂದ್ರೆ, ಆಫೀಸ್ನಲ್ಲಿ ಒಂದು ಬೋರ್ಡ್ ಮಿಸ್ ಆದ್ರೂ ಆ ಕಚೇರಿಯ ಮುಖ್ಯಸ್ಥನ ಸರ್ವಿಸ್ನ ಮೇಲೆ ಬ್ಲ್ಯಾಕ್ ಮಾರ್ಕ್ ಬೀಳುತ್ತೆ. ಆ ಅಧಿಕಾರಿಯ ಇನ್ಕ್ರಿಮೆಂಟ್ ಮತ್ತು ಪ್ರಮೋಷನ್ ಎರಡನ್ನೂ ನಿರ್ದಾಕ್ಷಿಣ್ಯವಾಗಿ ಕಟ್ ಮಾಡೋ ರೇಂಜ್ಗೆ ಇದು ಮಾರಕ ಅಸ್ತ್ರ ಆಗತ್ತೆ
ಶುರುವಾಗಲಿದೆ ಅಂತ ಪತ್ರಿಕೆಗಳು ವರದಿ ಮಾಡ್ತಿವೆ. ಸಿಸ್ಟಮ್ ಒಳಗಿನ ಕಳ್ಳರನ್ನ ಹಿಡಿಯೋಕೆ ಸಿಸ್ಟಮ್ ಒಳಗೇನೆ ಇಂಥದ್ದೊಂದು ಬೇಟೆಗಾರರ ಪಡೆಯನ್ನ ಚೂಬಿಟ್ಟಿರೋದು ಈಗ ಭ್ರಷ್ಟರ ಎದೆಯಲ್ಲಿ ನಡುಕ ಹುಟ್ಟಿಸಿದೆ. ಆದರೆ ಸ್ನೇಹಿತರೆ, ಈ ಕರಪ್ಷನ್ ಅನ್ನೋದು ಇವತ್ತು ನೆನ್ನೆ ಹುಟ್ಟಿದ್ದಲ್ಲ. ಇಡೀ ತಮಿಳುನಾಡಿನ ಇತಿಹಾಸವನ್ನೇ ತೆಗೆದು ನೋಡಿದ್ರು ಈ ಭ್ರಷ್ಟಾಚಾರದ ವಿರುದ್ಧ ಕಳೆದ 20 ವರ್ಷಗಳಲ್ಲಿ 5 ಬೇರೆ ಬೇರೆ ಸರ್ಕಾರಿ ಆದೇಶಗಳನ್ನು ಪಾಸ್ ಮಾಡಲಾಗಿತ್ತು. ಸ್ವಲ್ಪ ಯೋಚನೆ ಮಾಡಿ, 20 ವರ್ಷ 5 ಬೇರೆ ಬೇರೆ ಆದೇಶಗಳು. ಆದರೆ ಅವೆಲ್ಲ ಎಲ್ಲಿ ಹೋದ್ವು? ಈ ಕೊಬ್ಬಿದ ಭ್ರಷ್ಟ ಅಧಿಕಾರಿಗಳ ನೆಟ್ವರ್ಕ್ ಹಿಂದಿನ ಆ 5 ಆರ್ಡರ್ಗಳನ್ನು ಹೇಗೆ ಕತ್ತು ಹಿಸುಕಿ ಸಮಾಧಿ ಮಾಡಿದ್ವು ಗೊತ್ತಾ? 1996, 2006, 2011, 2015 ಮತ್ತು 2021 ಬರೀ ಇಸುವಿಗಳು ಚೇಂಜ್ ಆದವು ಅಷ್ಟೇ. ಬೇರೆ ಬೇರೆ ಸರ್ಕಾರಗಳು ಬಂದವು ಹೋದ್ವು. ಆದರೆ ಭ್ರಷ್ಟಾಚಾರದ ವಿರುದ್ಧ ತಂದ ಆ 5 ಆರ್ಡರ್ ಕಾಪಿಗಳು ಮಾತ್ರ ನೇರವಾಗಿ ಕಸದ ಬುಟ್ಟಿ ಸೇರಿದ್ವು. ಈ 20 ವರ್ಷಗಳಲ್ಲಿ ಹಿಂದಿನ ಆಡಳಿತಗಳು ಮಾಡಿದ್ದೇನು ಗೊತ್ತಾ? ಎಲೆಕ್ಷನ್ ಟೈಮಲ್ಲಿ ಸ್ಟೇಜ್ ಮೇಲೆ ನಿಂತು ಭ್ರಷ್ಟಾಚಾರ ಕಿತ್ತು ಬಿಸಾಕ್ತೀವಿ ಅಂತ ಮೈಕ್ ಹಿಡಿದು ಕಿರ್ಚೋದು, ಆಮೇಲೆ ಅದೇ ಭ್ರಷ್ಟ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಹೊಸ ಕಾನೂನುಗಳಿಗೆ ಪಕ್ಕಾ ಪ್ಲಾನ್ ಮಾಡಿ ಸಮಾಧಿ ಕಟ್ಟೋದು. ಅಂದರೆ ಈ ಆರ್ಡರ್ಗಳನ್ನು ಕಡ್ಡಾಯ ಕಾನೂನುಗಳಾಗಿ ಪಾಸ್ ಮಾಡೋದ್ರ ಬದಲು ಬರೀ ಸಲಹಾ ಸುತ್ತೋಲೆಗಳಾಗಿ ಬಿಡುಗಡೆ ಮಾಡಿದ್ರು. ಇದು ಹೆಂಗಿತ್ತು ಅಂದರೆ, ಕ್ಯಾನ್ಸರ್ ಇರೋ ಪೇಷಂಟ್ಗೆ ಬರೀ ಪ್ಯಾರಾಸಿಟಮಾಲ್ ಮಾತ್ರೆ ಕೊಟ್ಟು ಮನೆಗೆ ಕಳಿಸಿದ ಆಗಿತ್ತು. 5 ಬೇರೆ ಬೇರೆ ಸರ್ಕಾರಿ ಆರ್ಡರ್ಗಳು, 20 ವರ್ಷದ ಸುದೀರ್ಘ ಟೈಮ್. ಸ್ವಲ್ಪ ಲೆಕ್ಕ ಹಾಕಿ ನೋಡಿ. 5 ಆರ್ಡರ್ಗಳು ಸತತವಾಗಿ ಫೇಲ್ ಆದವು ಅಂದರೆ ಇಡೀ ಒಂದು ತಲೆಮಾರಿನ ಟ್ಯಾಕ್ಸ್ ಕಟ್ಟೋ ಪ್ರಾಮಾಣಿಕ ನಾಗರಿಕರನ್ನ ಆ ಸರ್ಕಾರಗಳು ಮುಲಾಜಿಲ್ಲದೆ ಲೂಟಿ ಮಾಡಿದೆ ಅಂತಾನೆ ಅರ್ಥ. ಯಾವ ಅಧಿಕಾರಿಗಳನ್ನು ಮುಟ್ಟೋಕೆ ಇಂದಿನ ಸರ್ಕಾರಗಳು ನಡುಗುತ್ತಿದ್ವೋ ಅದೇ ಜಡಗಟ್ಟಿದ ವ್ಯವಸ್ಥೆಯ ಕತ್ತಿನ ಮೇಲೆ ಈಗ ಸಿಎಂ ವಿಜಯ್ ಅವರ ಸರ್ಕಾರ ನೇರವಾಗಿ ಡಿಜಿಟಲ್ ಕತ್ತಿ ಹಿಟ್ಟಿದೆ. ಹಳೆ ಸರ್ಕಾರಗಳು ಕೇವಲ ಒಂದು ಎಚ್ಚರಿಕೆ ಬೋರ್ಡ್ ಬರ್ಸೋಕೆ 20 ವರ್ಷ ತಗೊಂಡ್ರೆ, ಇವತ್ತಿನ ಸರ್ಕಾರ ಅದೇ ಬೋರ್ಡ್ಗಳನ್ನು ಒಂದೇ ದಿನದಲ್ಲಿ ಆ ಭ್ರಷ್ಟರ ಎದೆಯ ಮೇಲೆ ಮೊಳೆ ಹೊಡೆದು ನಿಲ್ಲಿಸಿದೆ. ಬಟ್ ಇದೆಲ್ಲ ಏನೇ ಆದರೂ ಲಂಚ ಪಡೆಯೋದು ಅಪರಾಧ ಅಂತ ಬರೆದಿದ್ದ ಆ ಹಳೆ ಬೋರ್ಡ್ಗಳನ್ನು ನೋಡ್ತಿದ್ರೆ ನಮಗೆಲ್ಲ ನಗು ಬರ್ತಿತ್ತು. ಯಾಕಂದರೆ ಅದೇ ಬೋರ್ಡ್ನ ನೆರಳಲ್ಲೇ ಅಧಿಕಾರಿಗಳು ಆರಾಮಾಗಿ ಟೇಬಲ್ ಕೆಳಗಡೆ ಕವರ್ ಎಕ್ಸ್ಚೇಂಜ್ ಮಾಡ್ತಿದ್ರು. ಇಷ್ಟು ದಿನ ಈ ಬೋರ್ಡ್ಗಳು ಭ್ರಷ್ಟರಿಗೆ ಒಂಥರ ಡೆಕೋರೇಷನ್ ಪೀಸ್ ಆಗಿದ್ವು. ನಾವು ಜನರಿಗೆ ಏನೋ ಮಾಡ್ತಿದ್ದೀವಿ ಅಂತ ಬಿಲ್ಡಪ್ ಕೊಡೋಕೆ ಹಿಂದಿನ ಸರ್ಕಾರಗಳು ಆಡ್ತಿದ್ದ ಬರೀ ಸಿಂಬಾಲಿಕ್ ಡ್ರಾಮಾ ಅಷ್ಟೇ ಇದು. ಪುಕ್ಕಟ್ಟೆ ಯೋಜನೆಗಳನ್ನು ಕೊಟ್ಟು ಜನರ ಕಣ್ಣಿಗೆ ಮಣ್ಣು ಎರಚುತ್ತಿದ್ದ ರಾಜಕೀಯ ಪಕ್ಷಗಳು ಈ ಕರಪ್ಷನ್ ಬಗ್ಗೆ ಮಾತ್ರ ಯಾವತ್ತೂ ಬಾಯಿ ಬಿಡ್ತಿರ್ಲಿಲ್ಲ. ಆದರೆ ಈಗಿನ ಆಡಳಿತ ಈ ಹಳೆ ಬೂಟಾಟಿಕೆ ವ್ಯವಸ್ಥೆಗೆ ಕೇವಲ ಬೋರ್ಡ್ ಹಾಕಿ ಕೈ ತೊಳ್ಕೊಂಡಿಲ್ಲ, ಬರೀ ಖಾಲಿ ಬೋರ್ಡ್ ಹಾಕಿದ್ರೆ ಕಾಗೆ ಕೂಡ ಎದರಲ್ಲ ಅನ್ನೋದು ಅವರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಅದಕ್ಕೇನೆ ಈ ಬಾರಿ ಆ ಬೋರ್ಡ್ಗಳ ಹಿಂದೆ ಇಮಿಡಿಯೇಟ್ ಡಿಜಿಟಲ್ ಟ್ರ್ಯಾಕಿಂಗ್, ಡೈರೆಕ್ಟ್ ಹಾಟ್ಲೈನ್ಸ್, ಹಾಗೆಯೇ ಆನ್ ಗ್ರೌಂಡ್ ಎನ್ಫೋರ್ಸ್ಮೆಂಟ್ ಸ್ಕ್ವಾಡ್ಗಳನ್ನೇ ತಂದು ನಿಲ್ಲಿಸಿದ್ದಾರೆ. ಇದು ಬರೀ ಬೋರ್ಡ್ ಅಲ್ಲ ಸ್ನೇಹಿತರೆ, ಇದೊಂದು ಲೈವ್ ಟ್ರ್ಯಾಪ್. ಜನ ಕಂಪ್ಲೇಂಟ್ ಮಾಡಿದ ಒಂದೇ ನಿಮಿಷದಲ್ಲಿ ಹೆಡ್ ಕ್ವಾರ್ಟರ್ಸ್ನಲ್ಲಿ ಅಲಾರಂ ಹೊಡೆಯೋ ರೇಂಜ್ಗೆ ಸಿಸ್ಟಮ್ ಸಿದ್ಧವಾಗಿದೆ. ಈ ಡಿಜಿಟಲ್ ಟ್ರ್ಯಾಕಿಂಗ್ ಹಾಗೂ ಡೈರೆಕ್ಟ್ ಆಕ್ಷನ್ ವಾರ್ ಏನೋ ಈಗ ಶುರುವಾಗಿದೆ. ಆದರೆ ದಶಕಗಳಿಂದ ಲಂಚ ತಿಂದು ಕೊಬ್ಬಿರೋ ಈ ಭ್ರಷ್ಟ ಅಧಿಕಾರಿಗಳ ಗ್ಯಾಂಗ್ ಮುಂದಿನ ದಿನಗಳಲ್ಲಿ ಈ ಟೆಕ್ನಾಲಜಿಯನ್ನೇ ಬೈಪಾಸ್ ಮಾಡದೆ ಸುಮ್ಮನೆ ಕೂರ್ತಾರಾ? ಖಂಡಿತ ಇಲ್ಲ. ಈ ಬೇಟೆಗಾರರಿಂದ ತಪ್ಪಿಸಿಕೊಳ್ಳೋಕೆ ಅವರು ಹೊಸ ಡಿಜಿಟಲ್ ಲೂಪ್ ಹೋಲ್ ಹುಡುಕ್ತಾರೆ. ಹಾಗಾದರೆ ಈ ಹೊಸ ಡಿಜಿಟಲ್ ಸರ್ಜಿಕಲ್ ಸ್ಟ್ರೈಕ್ನಿಂದ ತಮಿಳುನಾಡಿನ ಸರ್ಕಾರಿ ಆಫೀಸ್ಗಳಲ್ಲಿ ಲಂಚದ ಹಾವಳಿಗೆ ನಿಜಕ್ಕೂ ಬ್ರೇಕ್ ಬೀಳುತ್ತಾ, ಅಥವಾ ಈ ಭ್ರಷ್ಟರು ಜನರಿಗೆ ಮತ್ತೆ ಮಣ್ಣೆರಚೋಕೆ ಹೊಸ ದಾರಿಗಳನ್ನು ಹುಡ್ಕೊಳ್ತಾರಾ? ನಿಮ್ಮ ಒಪಿನಿಯನ್ ಅನ್ನು ಕಮೆಂಟ್ ಮಾಡಿ ತಿಳಿಸಿ. ಜೈ ಹಿಂದ್.